ವೀಕ್ಷಕರೇ, ಎಲ್ಲರಿಗೂ ನಮ್ಮೂರ ಧ್ವನಿ ನ್ಯೂಸ್ಗೆ ಸ್ವಾಗತ. ಮೈಸೂರಿನಲ್ಲಿ ಮರಗಳ ಮಾರಣ ಹೋಮ, ಪರಿಸರ ಪ್ರೇಮಿಗಳ ವ್ಯಾಪಕ ಆಕ್ರೋಶ, ಮೇಣದ ಬತ್ತಿ ಹಚ್ಚಿ ಶ್ರದ್ಧಾಂಜಲಿ. ಹೌದು, 50 ಅಡಿ ರಸ್ತೆಯನ್ನ 100 ಅಡಿ ರಸ್ತೆ ಮಾಡುವ ಉದ್ದೇಶದಿಂದ 50 ವರ್ಷದಿಂದ ಹಸಿರಾಗಿದ್ದ ಮರಗಳ ಬುಡಕ್ಕೆ ಕೊಡಲಿ ಪೆಟ್ಟು ಕೊಡಲಾಗಿದೆ. ಹೈದರಾಲಿ ರಸ್ತೆಯ ಕಾಳಿಕಾಂಬ ದೇವಸ್ಥಾನದಿಂದ ಎಸ್ಪಿ ವೃತ್ತದವರೆಗೆ ಅಷ್ಟಾಗಿ ಸಂಚಾರ ದಟ್ಟಣೆ ಇರಲಿಲ್ಲ. ಅಲ್ಲದೆ ಈ ರಸ್ತೆ ಸರಣಿ ಅಪಘಾತ ಸಂಭವಿಸುವ ಬ್ಲಾಕ್ ಸ್ಪಾಟ್ ಕೂಡ ಆಗಿರಲಿಲ್ಲ. ಇಲ್ಲಿ ಮರ ಕಡಿದು ರಸ್ತೆ ಅಗಲೀಕರಣ ಮಾಡುವ ಅವಶ್ಯಕತೆಯೇ ಇರಲಿಲ್ಲ. 2019ರಲ್ಲೂ ರಸ್ತೆ ವಿಸ್ತರಣೆಗೆ ಪಾಲಿಕೆ ಮುಂದಾಗಿತ್ತು. ಸಾರ್ವಜನಿಕರ ವಿರೋಧದಿಂದ ಹಿಂದಕ್ಕೆ ಸರಿದಿತ್ತು. ಇದೀಗ ರಾತ್ರೋರಾತ್ರಿ ಮರಗಳನ್ನ ಕಡಿಯಲಾಗಿದೆ. ಬಲಿಯಾದ ಮರಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ವೃತ್ತದ ಬಳಿ ಏಪ್ರಿಲ್ 18ರಂದು ಮೇಣದ ಬತ್ತಿ ಹಚ್ಚಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಗುವುದು. ಬಳಿಕ 11ನೇ ದಿನದ ತಿಥಿ ಕಾರ್ಯವನ್ನು ನಡೆಸಲು ಪರಿಸರ ಸಂಘ ಸಂಸ್ಥೆಗಳು ತೀರ್ಮಾನಿಸಿವೆ. ಹೈದರಾಲಿ ರಸ್ತೆಯಲ್ಲಿ ಪ್ರತಿನಿತ್ಯ ತಿರುಗಾಡುವ ಸಾರ್ವಜನಿಕರಿಂದ ಅಭಿಪ್ರಾಯ ಸಂಗ್ರಹಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ಹೋರಾಟ ಸಮಿತಿಯ ರಚನೆ. ಹೌದು, ಮುಂದೆ ಈ ರೀತಿಯ ಮರಗಳ ಹನನ ನಡೆಯಬಾರದು, ಮರಗಳ ಸಂರಕ್ಷಣೆ ಆಗಬೇಕೆಂಬ ಉದ್ದೇಶದಿಂದ ಮೈಸೂರಿನ 12ರಿಂದ 13 ಸಂಘಟನೆಗಳ ಪ್ರತಿನಿಧಿಗಳು ಸೇರಿ ಹೋರಾಟ ಸಮಿತಿ ರಚನೆ ಮಾಡಿದ್ದಾರೆ. ಪರಿಸರ ಬಳಗ, ಲೆಟ್ಸ್ ಡೂ ಇಟ್, ಮೈಸೂರು ಗ್ರಾಹಕರ ಪರಿಷತ್, ಯೂತ್ ಫಾರ್ ಸೇವಾ, ಕ್ಲೀನ್ ಮೈಸೂರು ಫೌಂಡೇಶನ್, ಯುವ ಬ್ರಿಗೇಡ್, ಮೈಸೂರು ಮಿಮ್ಸ್, ಆರ್ಯವೈಶ್ಯ ಅಭಿವೃದ್ಧಿ ಸಮಿತಿ, ಸಮಾಜ ರಕ್ಷಣಾ ಸೇನೆ, ಮೈಸೂರು ಹೃದಯವಂತ ಕನ್ನಡಿಗರ ಸಂಘ ಸೇರಿದಂತೆ ಹೋರಾಟ ಸಮಿತಿ ರಚನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಲೆಟ್ಸ್ ಡೂ ಇಟ್ ಸಂಸ್ಥೆಯ BS ಪ್ರಶಾಂತ್, ನಿವೃತ್ತ ಮೇಜರ್ ಜನರಲ್ ಒಂಬತ್ತೇರೆ, ಪ್ರೊಫೆಸರ್ ಕಾಳಚನ್ನಗೌಡ, ಮನ್ಸೂರ್ ಫಯಾಜ್, ಯೂತ್ ಫಾರ್ ಸೇವಾ ಉದಿತ್ ಗೌಡ, MGP ವಿಶ್ವನಾಥ್, ಪರಿಸರ ಬಳಗದ ಪರತುರಾಮೇಗೌಡ, ಭಾಗ್ಯಶಂಕರ್, ಕುಸುಮ ಆಯರ್ಹಳ್ಳಿ, ಪ್ರಭಾ ನಂದೀಶ್, ಶೈಲಜೇಶ್, ಗಂಠಯ್ಯ, ಕ್ಲೀನ್ ಮೈಸೂರು ಫೌಂಡೇಶನ್ ನ ಲೀಲಾ ಶಿವಕುಮಾರ್, ಸಿಂಧುವಳ್ಳಿ ಆಕ್ಟರ್, ಗೋಕುಲ್, ಮಂಜುನಾಥ್, DP ಪರಮೇಶ್, ವೆಂಕಟೇಶ್, ರಾಮ್ ಪ್ರಸಾದ್, ಮನೋಹರ್, ಗೋವಿತ್ ಕಿರಣ್ ಸೇರಿದಂತೆ 110ಕ್ಕೂ ಹೆಚ್ಚು ಜನರು ತುರ್ತು ಸಭೆಯಲ್ಲಿ ಭಾಗವಹಿಸಿದ್ದರು. ವೆಲ್ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ಮಾಹಿತಿ. ಈ ಮಾಹಿತಿಯ ಕುರಿತಾಗಿ ನಿಮಗೇನಾದ್ರೂ ಹೇಳೋದಿದ್ರೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಇಂತಹ ವಿಶೇಷ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೊಮ್ಮೆ ಇಂತಹ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.